ಹಾಯ್ ವೆಲ್ಕಮ್ ಟು ದ ಗಣೇಶ್ ರೀಸ್. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು ಪಂಜಾಬ್ ವರ್ಸಸ್ RR ಅನ್ಬೋದು. ಇಲ್ಲಿ ಪಂಜಾಬಲ್ಲಿ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಚೆನ್ನಾಗಿದೆ, ಮತ್ತು ಬೌಲಿಂಗ್ ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇದೆ ಅನ್ಬೋದು. ಬೌಲಿಂಗಲ್ಲಿ ಅಕ್ಷಯ್ ಪಟೇಲ್ ರನ್ನ ಹೊಡೆಸ್ಕೊತಿದ್ದಾರೆ, ಮತ್ತು ರಬಾಡ್ ಅವರು, ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಬೌಲಿಂಗ್ ಕಷ್ಟ ಇದೆ ಅನ್ಬೋದು. ಇಲ್ಲಿ ಸ್ಯಾಮ್ ಕರಣ್ ಬೌಲಿಂಗ್ನ ಚೆನ್ನಾಗಿ ಮಾಡ್ತಿಲ್ಲ, ಮತ್ತು ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಿದೆ ಸ್ಯಾಮ್ ಕರಣ್, ಬೌಲಿಂಗ್ ಮಾಡ್ತಿಲ್ಲ. ಮತ್ತು ಶಿಖರ್ ಧವನ್ ಅವರು ಚೆನ್ನಾಗಿ ಆಡ್ತವ್ರೆ, ಎಲ್ಲ ಬೇಗನೆ ಔಟ್ ಆಗ್ತಾ ಇದ್ದಾರೆ ಅನ್ಬೋದು. ಶಿಖರ್ ಧವನ್ ಮೇನ್ ಇಲ್ಲಿ ಪಂಜಾಬ್ಗೆ ಇರೋದು, ಶಿಖರ್ ಧವನ್ ಬೇಗನೆ ಔಟ್ ಆಗ್ಬಿಟ್ರೆ ಕಷ್ಟ. ಜಾನಿ ಬೆನ್ಸ್ ಅಂತ ಬ್ಯಾಟಿಂಗ್ ಆಡ್ತಿಲ್ಲ ಇಲ್ಲಿ ಶಶಾಂಕ್ ಅವರು, ಮತ್ತು ಇಲ್ಲಿ ಮೇನ್ ಇಲ್ಲಿ ಶಶಾಂಕು ಶಿಖರ್ ಧವನ್ ಔಟ್ ಆಗ್ಬಿಟ್ರೆ ಇಲ್ಲಿ ಕಷ್ಟ ಆಗೋ ಮ್ಯಾಚಸ್ ಸಿಕ್ಕಾಬಿಟ್ಟೆ ಇದೆ. ಇಲ್ಲಿ ಅಂಥ ಡೆಪ್ತ್ ಬ್ಯಾಟ್ಸ್ಮನ್ಗಳಿಲ್ಲ ಪಂಜಾಬಲ್ಲಿ. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಇವರು ತಗೊಳ್ಳೋದಿಲ್ಲ, ಸಿಕ್ಕಾಪಟ್ಟೆ ಕಷ್ಟದಿಂದ ಗೆಲ್ತಾರೆ. ಪಂಜಾಬ್ ಅವರು ಹೋದ ಮ್ಯಾಚಿನ ಸೋತ್ಬಿಟ್ಟು ಬರ್ತವ್ರೆ, RR ಒಂದು ಮ್ಯಾಚಿನ ಸೋತ್ಬಿಟ್ಟು ಬರ್ತವ್ರೆ ಅನ್ಬೋದು. ಇಲ್ಲಿ RRಲ್ಲಿ ಏನೇನು ಮಿಸ್ಟೇಕ್ ಅಂದರೆ, ಮೇನ್ ಇಲ್ಲಿ ಯಶಸ್ವಿ ಜೈಸ್ವಾಲ್ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಿಲ್ಲ, ಬೆನ್ ಸ್ಟೋಕ್ಸ್ ಅವರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿಲ್ಲ. ಒಂದು ಮ್ಯಾಚ್ ಆಡಿದ್ರು ಅಷ್ಟೇ, ಅದು RCB ಮೇಲೆ ಅಷ್ಟೇ. ಇಲ್ಲಿ ಸ್ಯಾಮ್ಸಂಗ್ ಅವರು ಸಂಜು ಸ್ಯಾಮ್ಸಂಗ್ ಅವರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತವ್ರೆ. ಇಲ್ಲಿ ಪರಾಗ್ ಅವರು ಮೇನ್ ಇಲ್ಲಿ ಪಂಜಾಬ್ಗೆ ಕಷ್ಟ ಆಗೋದು ಪರಾಗ್ ಅವರ ಬ್ಯಾಟಿಂಗ್ ಅನ್ಬೋದು, ಚೆನ್ನಾಗಿ ಬ್ಯಾಟಿಂಗ್ನ ಮಾಡ್ತವ್ರೆ. ಇಲ್ಲಿ ಎಡ್ಮಯರು ಅಷ್ಟೇ, ಅವ್ರನ್ನ ಬೇಗ ಕಳಿಸ್ಬಿಡ್ತಾರೆ, ಬೇಗ ಚೆನ್ನಾಗಿ ಬ್ಯಾಟಿಂಗ್ ಆಡ್ತೀರ ನೀವು, ಬೇಗ ಹೋಗಿ ಫಿನಿಶ್ ಮಾಡಿ ಅಂತ ಬೇಗನೆ ಕಳಿಸ್ಬಿಡ್ತಾರೆ. ಮೇನ್ ಗುರು ಇಲ್ಲಿ ಇವರು ಜೈಸ್ವಾಲು ಮತ್ತು ಬೆನ್ ಸ್ಟೋಕ್ನ ಔಟ್ ಮಾಡಿದ್ರು. ಇಲ್ಲಿ ಸಂಜು ಸ್ಯಾಮ್ಸಂಗು, ಪರಾಗ್ ಅವರು, ಮತ್ತು ಎಡ್ಮಯರು, ಮತ್ತು ಅಶ್ವಿನ್ ಇನ್ನಿಂಗ್ಸ್ ಆಡೋದ್ರಲ್ಲಿ ಎಕ್ಸ್ಪರ್ಟ್ ಅನ್ಬೋದು, ಅವ್ರು ಆಡ್ತಾರೆ. ಮತ್ತು ಇಲ್ಲಿ 10 ಬಾಲ್ಟ್ ಪವರ್ ಪ್ಲೇಯಲ್ಲಿ ವಿಕೆಟ್ಗಳನ್ನ ತೆಗಿಯೋ ಚಾನ್ಸ್ ಇರುತ್ತೆ. ಇಲ್ಲಿ ಆವೇಶ್ ಖಾನ್ ರನ್ನ ಹೊಡೆಸ್ಕೊತಿದ್ದಾರೆ, ಆದರೂ ವಿಕೆಟ್ನ ತೆಗಿತಿದ್ದಾರೆ. ಚಹಲ್ ಮೇನ್ ಇಲ್ಲಿ ಚಹಲ್ ಇವ್ರಿಗೆ ತುಂಬ ಇಂಪಾರ್ಟೆಂಟ್ ಅನ್ಬೋದು. ಸಿಕ್ಕಾಬಿಟ್ಟೆ ವಿಕೆಟ್ ಯಾವಾಗ ಬೀಳ್ತಿರಲ್ಲ ಅವ್ರನ್ನ ಬಂದ್ಬಿಟ್ಟು ವಿಕೆಟ್ನ ಬೀಳ್ಸೋ ಚಾನ್ಸಸ್, ಬೌಲಿಂಗ್ ಮಾಡಿಸ್ಬಿಟ್ಟು ವಿಕೆಟ್ನ ತೆಗಿಸ್ತಾರೆ ಅನ್ಬೋದು. ಮೇನು ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 190 ಇಲ್ಲ 200 ಹೊಡೆಯೋ ಚಾನ್ಸ್ ಇರುತ್ತೆ. ಇಲ್ಲಿ ಬ್ಯಾಟಿಂಗ್ಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇರುತ್ತೆ. ಟಾಸ್ ಗೆದ್ದವರು ಇಲ್ಲಿ ಆಲ್ಮೋಸ್ಟ್ ಬೌಲಿಂಗ್ನೇ ಚೂಸ್ ಮಾಡ್ಕೊಳ್ಳೋದು ಇರ್ತದೆ. ಇಲ್ಲಿ ಮೇನ್ ಗುರು ಇಲ್ಲಿ ಬ್ಯಾಟಿಂಗ್ಗೆ ಸಿಕ್ಕಾಪಟ್ಟೆ ಡೆಪ್ತ್ ಇರುತ್ತೆ, ಮತ್ತು ಬೌಲಿಂಗ್ ಒಂಚೂರು ಸ್ಪೀಡಿಂಗ್ಗೆ ಒಂದು 70% ಆದರೆ ಸ್ಪಿನ್ನಿಂಗ್ಗೆ ಒಂದು 30% ಅನ್ಬೋದು. ಸ್ಪೀಡ್ ಬೌಲರ್ಗೆ ಇಲ್ಲಿ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಗಿರುತ್ತೆ ಅನ್ಬೋದು. ಇಲ್ಲಿ ಪಂಜಾಬ್ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ, ಶಿಖರ್ ಧವನ್ ಅವರು ಕ್ಯಾಪ್ಟನ್ ಆಗಿ ಹೆಸರು, ಜಾನಿ ಬೆನ್ಸ್, ಸಂಜು ಸ್ಯಾಮ್ಸಂಗ್, ಮತ್ತು ಶಶಾಂಕ್ ಅವರು, ಮತ್ತು ರಬಾಡ ಅವರು, ಮತ್ತು ಇಲ್ಲಿ ಅಕ್ಷಯ್ ಪಟೇಲು, ಮತ್ತು ಸಿಕ್ಕಾಪಟ್ಟೆ ಶಶಾಂಕ್ ಅವರು ಇಲ್ಲಿ ಎಲ್ಲ ಮ್ಯಾಚಲ್ಲೂ ಚೆನ್ನಾಗಿ ಆಡ್ತವ್ರೆ ಅನ್ಬೋದು. ಮತ್ತು ಸಂಜು ಸ್ಯಾಮ್ಸಂಗು ಚೆನ್ನಾಗಿ ಆಡ್ತವ್ರೆ. ಇಲ್ಲಿ ಅಕ್ಷಯ್ ಪಟೇಲು ಫಾರ್ಮ್ಗೆ ಬರೋ ಚಾನ್ಸಸ್ ಇದೆ ಅನ್ಬೋದು ಬೌಲಿಂಗಲ್ಲಿ. ರಬಾಡ ಅವರು ಒಳ್ಳೆ ಬೌಲಿಂಗ್ನ ಮಾಡ್ತಿದ್ದಾರೆ, ಮತ್ತು ಅಕ್ಷಯ್ ಸಿಂಗ್ ಅವರು ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಗುರು. ಇಲ್ಲಿ ಬ್ಯಾಟಿಂಗ್ ಡೆಪ್ತು ಒಂಚೂರು ಕಷ್ಟ ಇದ್ರೂ ಇರ್ಬೋದು. ಇಲ್ಲಿ ಶಶಾಂಕ್ ಅವರು ಕೆಳಗಡೆ ಬಂದುಬಿಟ್ರೆ, ಮತ್ತು ಅಕ್ಷಯ್ ಪಟೇಲು, ಮತ್ತು ಸ್ಯಾಮ್ಸಂಗ್ ಅವರು ಸಿಕ್ಕಾಪಟ್ಟೆ ಇಲ್ಲಿ ಬ್ಯಾಟಿಂಗ್ ಡೆಪ್ತು ಕಡಿಮೆ ಇದೆ ಅನ್ಬೋದು. ಶಿಖರ್ ಧವನ್ ಔಟ್ ಆಗಿಬಿಟ್ರೆ ಒಟ್ಟಿನಲ್ಲಿ ಪಂಜಾಬ್ ಅವ್ರಿಗೆ ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ಇದರಿಂದ ಹೇಳ್ತೀನಿ, ಪಂಜಾಬ್ ಗೆಲ್ಲೋ ಚಾನ್ಸಸ್ ಹೋಮ್ ಗ್ರೌಂಡ್ ಆದರೂ ಗೆಲ್ಲೋದು ಕಷ್ಟ ಇದೆ ಅನ್ಬೋದು. ಈಗ RR ಟೀಮಿಗೆ ಬಂದರೆ ಯಶಸ್ವಿ ಜೈಸ್ವಾಲ್, ಜಾಸ್ ಬಟ್ಲರ್ ಓಪನರ್ ಆಗಿ ಇಳಿಯೋ ಚಾನ್ಸ್ ಇರುತ್ತೆ. ಒಟ್ಟಿನಲ್ಲಿ ಕ್ಯಾಪ್ಟನ್ ಆಗಿ ಸಂಜು ಸ್ಯಾಮ್ಸಂಗ್ ಇರ್ತಾರೆ, ಪರಾಗ್ ಅವರು ಇರ್ತಾರೆ, ಮತ್ತು ಎಡ್ಮೇಯರು, ಮತ್ತು ಅಶ್ವಿನ್, 10 ಬಾಲ್ಟ್ ಆವೇಶ್ ಖಾನ್, ಯಶಸ್ವಿ ಜೈಸ್ವಾಲ್ ಇವರೆಲ್ಲ ಮೇನ್ ಅನ್ನಬೋದು. ಇವರು ಇಂಪಾರ್ಟೆಂಟ್ ಆಗಿ ಶಿವಮ್ ದುಬೆನ ಇಳಿಸೋ ಚಾನ್ಸಸ್ ಇರುತ್ತೆ ಅನ್ಬೋದು. ಒಟ್ಟಲ್ಲಿ ಸಿಕ್ಕಾಪಟ್ಟೆ ನಾನು ಹೇಳ್ತೀನಿ, ಈ ಮ್ಯಾಚ್ನ ಹೆಡ್ ಇರುತ್ತೆ, ಹೈ ಸ್ಕೋರಿಂಗ್ ಮ್ಯಾಚ್ ಇರುತ್ತೆ, ಒಂದು 200-210 ಹೊಡೆಯೋ ಚಾನ್ಸಸ್ ಇರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ಪರಾಗ್ ಅವರು ಚೆನ್ನಾಗಿ ಆಡ್ಬೋದು ಅನ್ನಿಸ್ತದೆ ಈ ಮ್ಯಾಚಲ್ಲೂ. ಒಟ್ಟಿನಲ್ಲಿ ಇವರು ಟೋಟಲಾಗಿ ಗೆದ್ದಿರೋ ಮ್ಯಾಚ್ ಅಂದರೆ, ಆಡಿಸಿರೋ ಮ್ಯಾಚ್ ಅಂದರೆ 26 ಮ್ಯಾಚಲ್ಲಿ ನಿಮ್ಗೆ ಇಲ್ಲೇ ರಿಸಲ್ಟ್ ಗೊತ್ತಾಗ್ಬೋದು. 11 ಮ್ಯಾಚ್ನ ಪಂಜಾಬ್ ಅವ್ರು ಗೆದ್ದರೆ 15 ಮ್ಯಾಚ್ನ RR ಗೆಲ್ತಿದ್ದಾರೆ. ನಾನು ಈ ಪ್ರಿವ್ಯೂ ವಿಡಿಯೋದಲ್ಲಿ RR ಅವರು ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಆದರೂ ಪಂಜಾಬ್ ಹೋಮ್ ಗ್ರೌಂಡ್ ಒಂದು ಚಾನ್ಸ್ ಇದೆ ಅಂದರೆ ಪಂಜಾಬ್ ಅವ್ರಿಗೆ ಒಂದು ಚಾನ್ಸ್ ಇರ್ಬೋದು. ಒಟ್ಟಿನಲ್ಲಿ RR ಅವ್ರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಈ ಪ್ರಿವ್ಯೂ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.